ವಿಡಿಯೋವನ್ನು ವೀಕ್ಷಿಸುತ್ತಿರುವ ನಿಮಗೆ ನಮಸ್ಕಾರಗಳು. ಶಿಕ್ಷಕರು ವೈಯಕ್ತಿಕ LBA ಲಾಗಿನ್ ಆಗಿ ಸೇತುಬಂಧದ ಸಾಫಲ್ಯ ಅಂದ್ರೆ ಬ್ರಿಡ್ಜ್ ಕೋರ್ಸಿನ ಪೋಸ್ಟ್ ಟೆಸ್ಟ್ ಗ್ರೇಡ್ ಗಳನ್ನ ಯಾವ ರೀತಿಯಾಗಿ ಅಪ್ಡೇಟ್ ಮಾಡಬೇಕು ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಈ ಒಂದು ವಿಡಿಯೋ ನಿಮಗೆ ಉಪಯುಕ್ತವೆನಿಸಿದರೆ ದಯವಿಟ್ಟು ಒಂದು ಲೈಕ್ ಅನ್ನ ನೀಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೂ ಶೇರ್ ಮಾಡ್ಕೊಳ್ಳಿ. LBA ಲಾಗಿನ್ ಪೇಜ್ ಅನ್ನ ಓಪನ್ ಮಾಡ್ಕೊಳ್ಳಿ. ನೀವೇನಾದ್ರೂ ಗೌರ್ಮೆಂಟ್ ಶಿಕ್ಷಕರಾಗಿದ್ರೆ ಲಾಗಿನ್ ಆಜ್ ನಲ್ಲಿರುವಂತಹ ಟೀಚರ್ ಆಪ್ಷನ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಮತ್ತು ಯೂಸರ್ ನೇಮ್ ನಲ್ಲಿ ನಿಮ್ಮ KG-ID ಅನ್ನ ಎಂಟ್ರಿ ಮಾಡೋದ್ರ ಮೂಲಕ ಸೆಂಡ್ OTP ಬಟನ್ ಮೇಲೆ ಕ್ಲಿಕ್ ಮಾಡಿ. ನೀವೇನಾದ್ರೂ ಎಡೆಡ್ ಶಿಕ್ಷಕರಾಗಿದ್ದಲ್ಲಿ ಲಾಗಿನ್ ಆಜ್ ನಲ್ಲಿರುವಂತಹ ಟೀಚರ್ ಆಪ್ಷನ್ ಅನ್ನ ಸೆಲೆಕ್ಟ್ ಮಾಡಿಕೊಂಡು ಯೂಸರ್ ನೇಮ್ ನಲ್ಲಿ ನಿಮ್ಮ EDS ನಲ್ಲಿರುವ ಎಂಪ್ಲಾಯಿ ID ಅನ್ನ ಎಂಟ್ರಿ ಮಾಡುವುದರ ಮೂಲಕ ಸೆಂಡ್ OTP ಬಟನ್ ಮೇಲೆ ಕ್ಲಿಕ್ ಮಾಡಿ. ಸಪೋಸ್ ನೀವು ಅನ್ಎಡೆಡ್ ಅಥವಾ ವಸತಿ ಕೇಂದ್ರಗಳ ಶಿಕ್ಷಕರಾಗಿದ್ದಲ್ಲಿ ಲಾಗಿನ್ ಆಜ್ ನಲ್ಲಿರುವಂತಹ ಈ ಒಂದು SATS ಯೂಸರ್ ಆಪ್ಷನ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಈ ಒಂದು ಯೂಸರ್ ನೇಮ್ ನಲ್ಲಿ ನಿಮ್ಮ SATS ನಲ್ಲಿರುವಂತಹ ಟೀಚರ್ ID ಅನ್ನ ಎಂಟ್ರಿ ಮಾಡುವುದರ ಮೂಲಕ ಸೆಂಡ್ OTP ಬಟನ್ ಮೇಲೆ ಕ್ಲಿಕ್ ಮಾಡಿ. ನಂತರ OTP ಅನ್ನ ಎಂಟ್ರಿ ಮಾಡುವುದರ ಮೂಲಕ ಲಾಗಿನ್ ಆಗಿ. ಲಾಗಿನ್ ಆದ ನಂತರ ನಿಮ್ಮ ಒಂದು ಹೋಮ್ ಪೇಜ್ ಈ ರೀತಿಯಾಗಿ ಡಿಸ್ಪ್ಲೇ ಆಗುತ್ತೆ. ನೀವೇನಾದ್ರೂ ಮೊಬೈಲ್ ನಲ್ಲಿ ಲಾಗಿನ್ ಆಗಿದ್ರೆ ನಿಮ್ಗೆ ಈ ಮೆನುಗಳು ಡಿಸ್ಪ್ಲೇ ಆಗಲ್ಲ. ಈ 3 ಗೆರೆಗಳುಳ್ಳ ಮೆನು ಮೇಲೆ ಕ್ಲಿಕ್ ಮಾಡಿ, ಅವಾಗ ನಿಮ್ಗೆ ಈ ಮೆನುಗಳು ಡಿಸ್ಪ್ಲೇ ಆಗ್ತವೆ. ಇದರಲ್ಲಿ ಬ್ರಿಡ್ಜ್ ಕೋರ್ಸ್ ನ ಸಾಫಲ್ಯ ಪರೀಕ್ಷೆಯ ಗ್ರೇಡ್ ಅನ್ನ ಅಪ್ಡೇಟ್ ಮಾಡಲು ಈ ಮೆನುಗಳಲ್ಲಿರುವಂತಹ ಬ್ರಿಡ್ಜ್ ಕೋರ್ಸ್ ಮೆನು ಮೇಲೆ ಕ್ಲಿಕ್ ಮಾಡಿ, ಅವಾಗ ನಿಮ್ಗೆ ಬ್ರಿಡ್ಜ್ ಕೋರ್ಸ್ ಅನ್ನುವ ಒಂದು ವಿಂಡೋ ಡಿಸ್ಪ್ಲೇ ಆಗುತ್ತೆ. ಇದರಲ್ಲಿ ನೀವು ಮೀಡಿಯಂ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕು. ಅದೇ ರೀತಿ ತರಗತಿಯನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಆ ತರಗತಿಗೆ ಅನುಗುಣವಾಗಿ ಲ್ಯಾಂಗ್ವೇಜ್ ಗ್ರೂಪ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಸೆಕ್ಷನ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಯಾವ ಒಂದು ಸಬ್ಜೆಕ್ಟ್ ನ ಗ್ರೇಡ್ ಅನ್ನ ಅಪ್ಡೇಟ್ ಮಾಡಬೇಕು ಆ ಸಬ್ಜೆಕ್ಟ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಪೋಸ್ಟ್ ಟೆಸ್ಟ್ ಡೇಟ್ ಅನ್ನ ಎಂಟ್ರಿ ಮಾಡಿ ಅಥವಾ ಈ ಒಂದು ಐಕಾನ್ ಮೇಲೆ ಕ್ಲಿಕ್ ಮಾಡೋದ್ರ ಮೂಲಕ ಸೆಲೆಕ್ಟ್ ಮಾಡ್ಕೊಳ್ಳಿ. ಈ ಒಂದು ಸರ್ಚ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಅವಾಗ ನಿಮ್ಗೆ ಪೋಸ್ಟ್ ಟೆಸ್ಟ್ ಅಂತ ಅಂದ್ಬಿಟ್ಟು ಈ ರೀತಿಯಾಗಿ ಒಂದು ಫಾರ್ಮ್ ಡಿಸ್ಪ್ಲೇ ಆಗುತ್ತೆ. ಈ ಒಂದು ಫಾರ್ಮ್ ಡಿಸ್ಪ್ಲೇ ಆಗ್ಬೇಕು ಅಂತಂದ್ರೆ ನೀವು ಮೊದಲು ಪ್ರೀ ಟೆಸ್ಟ್ ಅನ್ನ ಎಂಟ್ರಿ ಮಾಡಿ ಸೇವ್ ಮಾಡಿ ಫೈನಲ್ ಸೇವ್ ಮಾಡಿರ್ಬೇಕು. ಅಂದಾಗ ಮಾತ್ರ ನಿಮ್ಗೆ ಡೈರೆಕ್ಟ್ ಆಗಿ ಈ ಒಂದು ಪೋಸ್ಟ್ ಟೆಸ್ಟ್ ಈ ರೀತಿಯಾಗಿ ಡಿಸ್ಪ್ಲೇ ಆಗುತ್ತೆ. 4 ಮತ್ತು 5ನೇ ತರಗತಿಯನ್ನ ನೀವು ಸೆಲೆಕ್ಟ್ ಮಾಡಿ ಸರ್ಚ್ ಮಾಡಿದಾಗ ಪೋಸ್ಟ್ ಟೆಸ್ಟ್ 5A ಫಾರ್ಮ್ ಈ ರೀತಿಯಾಗಿ ನಿಮ್ಗೆ ಡಿಸ್ಪ್ಲೇ ಆಗ್ತಾ ಇರುತ್ತೆ. ಅದೇ ರೀತಿ ನೀವು 6ರಿಂದ 9ನೇ ತರಗತಿಯನ್ನ ಸೆಲೆಕ್ಟ್ ಮಾಡಿ ಸರ್ಚ್ ಮಾಡಿದಾಗ ಪೋಸ್ಟ್ ಟೆಸ್ಟ್ 5B ಫಾರ್ಮ್ ಈ ರೀತಿಯಾಗಿ ಓಪನ್ ಆಗುತ್ತೆ. ಸಪೋಸ್ ನೀವು ಆ ಒಂದು ತರಗತಿಯ ಆ ಒಂದು ಸಬ್ಜೆಕ್ಟ್ ನ ಪ್ರೀ ಟೆಸ್ಟ್ ಅನ್ನ ಎಂಟ್ರಿ ಮಾಡಿಲ್ಲ ಅಂತಂದ್ರೆ ನಿಮ್ಗೆ ಈ ಒಂದು ಪ್ರೀ ಟೆಸ್ಟ್ ಎಂಟ್ರಿ ಮಾಡ್ಲಿಕ್ಕೆ ಡಿಸ್ಪ್ಲೇ ಆಗುತ್ತೆ. ಆ ಒಂದು ಪ್ರೀ ಟೆಸ್ಟ್ ಅನ್ನ ಎಂಟ್ರಿ ಮಾಡಿಕೊಂಡು ಸೇವ್ ಮಾಡಿ ಫೈನಲ್ ಸೇವ್ ಮಾಡಿ, ಅವಾಗ ನಿಮ್ಗೆ ಈ ಒಂದು ಪೋಸ್ಟ್ ಟೆಸ್ಟ್ 5B ಅಥವಾ 5A ಫಾರ್ಮ್ ಓಪನ್ ಆಗುತ್ತೆ. ಇದರಲ್ಲಿ ನೀವು ಯಾವ ಒಂದು ತರಗತಿಯನ್ನ ಸೆಲೆಕ್ಟ್ ಮಾಡಿ ಸರ್ಚ್ ಮಾಡಿರ್ತೀರಿ ಆ ತರಗತಿಯಲ್ಲಿ ಇರುವಂತಹ ವಿದ್ಯಾರ್ಥಿಗಳ ಪಟ್ಟಿ ಈ ಒಂದು ಟೇಬಲ್ ನಲ್ಲಿ ಡಿಸ್ಪ್ಲೇ ಆಗುತ್ತೆ. ಎಟ್ ಎ ಟೈಮ್ ನಿಮ್ಗೆ 10 ವಿದ್ಯಾರ್ಥಿಗಳನ್ನ ಮಾತ್ರ ಡಿಸ್ಪ್ಲೇ ಆಗ್ತಾ ಇರುತ್ತೆ. ಇಲ್ಲಿರುವಂತಹ 10 ಎಂಟ್ರೀಸ್ ಪರ್ ಪೇಜ್ ನಲ್ಲಿರುವ 500 ಎಂಟ್ರೀಸ್ ಆರ್ 100 ಎಂಟ್ರೀಸ್ ಪರ್ ಪೇಜ್ ಆಪ್ಷನ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಅವಾಗ ನಿಮ್ಗೆ ಆ ತರಗತಿಯಲ್ಲಿರುವ ಎಲ್ಲ ವಿದ್ಯಾರ್ಥಿಗಳ ಪಟ್ಟಿ ಎಟ್ ಎ ಟೈಮ್ ಡಿಸ್ಪ್ಲೇ ಆಗ್ತವೆ. ಇದರಲ್ಲಿ ನೀವು ನೋಡಬಹುದು ಈಗ ಆಲ್ರೆಡಿ ಪ್ರತಿ ಮಗುವಿನ ಮುಂದೆ ಗ್ರೇಡ್ ಡಿಸ್ಪ್ಲೇ ಆಗ್ತಾ ಇರುತ್ತೆ. ಈ ಗ್ರೇಡ್ ಗಳು ಪ್ರೀ ಟೆಸ್ಟ್ ನಲ್ಲಿ ನೀವು ಏನ್ ಎಂಟ್ರಿ ಮಾಡಿರ್ತೀರಿ ಅದೇ ಗ್ರೇಡ್ ಗಳು ಇಲ್ಲಿ ಡಿಸ್ಪ್ಲೇ ಆಗ್ತಾ ಇರುತ್ತೆ. ಇದರಲ್ಲಿ ಪೂರ್ವ ಪರೀಕ್ಷೆಯಲ್ಲಿ ಯಾವ ವಿದ್ಯಾರ್ಥಿಗಳು ಲರ್ನಿಂಗ್ ಔಟ್ಕಮ್ ನಲ್ಲಿ B ಗ್ರೇಡ್ ಅನ್ನ ಪಡೆದಿರುತ್ತೋ ಅಂತಹ ವಿದ್ಯಾರ್ಥಿಗಳಿಗೆ ನೀವು ಪರಿಹಾರ ಬೋಧನೆ ಮಾಡಿ ಸಾಫಲ್ಯ ಪರೀಕ್ಷೆಯಲ್ಲಿ ಆ ಮಗು ಆ ಒಂದು ಲರ್ನಿಂಗ್ ಔಟ್ಕಮ್ ನಲ್ಲಿ A ಗ್ರೇಡ್ ಅನ್ನ ಪಡೆದಿದ್ರೆ ನೀವು ಆ ಒಂದು ಬಾಕ್ಸ್ ನಲ್ಲಿ A ಗ್ರೇಡ್ ಅನ್ನ ಅಪ್ಡೇಟ್ ಮಾಡ್ಲಿಕ್ಕೆ ಅವಕಾಶವನ್ನ ನೀಡಿದ್ದಾರೆ. ಸಪೋಸ್ ನೀವು ಪರಿಹಾರ ಬೋಧನೆ ಮಾಡಿದಾಗಲೂ ಕೂಡ ಆ ಒಂದು ಲರ್ನಿಂಗ್ ಔಟ್ಕಮ್ ನಲ್ಲಿ ಆ ಮಗು B ಗ್ರೇಡ್ ತಗೊಂಡಿತ್ತು ಅಂತಂದ್ರೆ ಅದು ಹಾಗೆ ಇರ್ಲಿ, ಮತ್ತೆ ಎಡಿಟ್ ಮಾಡೋ ನೆಸೆಸಿಟಿ ಇರೋದಿಲ್ಲ. ಅದೇ ರೀತಿ ಆ ಒಂದು ಮಗು ಪೂರ್ವ ಪರೀಕ್ಷೆಯಲ್ಲಿ ಆ ಒಂದು ಲರ್ನಿಂಗ್ ಔಟ್ಕಮ್ ನಲ್ಲಿ A ಗ್ರೇಡ್ ಅನ್ನ ತೆಗೆದುಕೊಂಡಿತ್ತು ಅಂತಂದ್ರೆ ಆ ಒಂದು ಗ್ರೇಡ್ ಅನ್ನ ನೀವು ಚೇಂಜ್ ಮಾಡ್ಲಿಕ್ಕೆ ಅವಕಾಶ ಇರುವುದಿಲ್ಲ. ಈ ರೀತಿಯಾಗಿ ಪ್ರತಿ ಮಗುವಿನ ಮುಂದಿರುವಂತಹ ಲರ್ನಿಂಗ್ ಔಟ್ಕಮ್ ನಲ್ಲಿ ಈ ಒಂದು ಸಾಫಲ್ಯ ಪರೀಕ್ಷೆಯಲ್ಲಿ ಆ ಒಂದು ಲರ್ನಿಂಗ್ ಔಟ್ಕಮ್ ಅನುಗುಣವಾಗಿ ಯಾವ ಗ್ರೇಡ್ ಅನ್ನ ತೆಗೆದುಕೊಂಡಿದೆ. ಸಪೋಸ್ ಏನಾದ್ರೂ B ಇಂದ A ಗ್ರೇಡ್ ತೆಗೆದುಕೊಂಡಿತ್ತು ಅಂತಂದ್ರೆ ಅದನ್ನ A ಅಂತ ಅಪ್ಡೇಟ್ ಮಾಡಿ. ಈ ರೀತಿಯಾಗಿ ನೀವು ಪ್ರತಿ ಮಗುವಿನ ಮುಂದಿರುವಂತಹ ಲರ್ನಿಂಗ್ ಔಟ್ಕಮ್ ಅನುಗುಣವಾಗಿ ಸಾಫಲ್ಯ ಪರೀಕ್ಷೆಯ ಗ್ರೇಡ್ ಅನ್ನ ಅಪ್ಡೇಟ್ ಮಾಡಿ. ನಂತರ ಈ ಒಂದು ಟೇಬಲ್ ನ ಕೆಳಗಡೆ ಇರುವಂತಹ ಸೇವ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ನೀವು ಈ ಸೇವ್ ಬಟನ್ ಅನ್ನ ಎಷ್ಟು ಸತಿನಾದ್ರೂ ಆ ಗ್ರೇಡ್ ಗಳನ್ನ
ಗಳನ್ನ ಅಪ್ಡೇಟ್ ಮಾಡಿಕೊಳ್ಳುವುದರ ಮೂಲಕ ಸೇವ್ ಮಾಡಬಹುದು. ಬಟ್ ಒಂದ್ ಸಾರಿ ಫೈನಲ್ ಸೇವ್ ಅಂತ ಕೊಟ್ರೆ ಮತ್ತೆ ನಿಮ್ಗೆ ಎಡಿಟ್ ಮಾಡ್ಲಿಕ್ಕೆ ಬರಲ್ಲ. ಹಾಗಾಗಿ ನೀವು ಫೈನಲ್ ಸೇವ್ ಮಾಡುವ ಪೂರ್ವದಲ್ಲಿ ಎಲ್ಲಾ ವಿದ್ಯಾರ್ಥಿಗಳ ಸಾಫಲ್ಯ ಪರೀಕ್ಷೆಯ ಗ್ರೇಡ್ ಗಳನ್ನ ಸರಿಯಾಗಿ ಎಂಟ್ರಿ ಮಾಡಿದೀರಾ ಇಲ್ವಾ ಎಂಬುದನ್ನ ಚೆಕ್ ಮಾಡಿಕೊಂಡು ನಂತರವೇ ಫೈನಲ್ ಸೇವ್ ಅನ್ನ ಕೊಡಿ. ಈ ಒಂದು ಫೈನಲ್ ಸೇವ್ ಮಾಡಾದ್ಮೇಲೆ ಡಾಟಾ ಫ್ರೀಸ್ ಆಗುತ್ತೆ, ಮತ್ತೆ ನಿಮ್ಗೆ ಎಡಿಟ್ ಮಾಡ್ಲಿಕ್ಕೆ ಬರಲ್ಲ. ಈ ಒಂದು ಪೋಸ್ಟ್ ಟೆಸ್ಟ್ ನಲ್ಲಿ ಯಾವೆಲ್ಲಾ ವಿದ್ಯಾರ್ಥಿಗಳು ಲರ್ನಿಂಗ್ ಔಟ್ಕಮ್ ನಲ್ಲಿ ಬಿ ಗ್ರೇಡ್ ಅನ್ನ ತೆಗೆದುಕೊಂಡಿರ್ತಾರೆ ಆ ವಿದ್ಯಾರ್ಥಿಗಳು ಸೆಪ್ಟೆಂಬರ್ ತಿಂಗಳವರೆಗೆ ಮುಂದುವರಿಯುತ್ತಾರೆ. ಆ ಸೆಪ್ಟೆಂಬರ್ ತಿಂಗಳಲ್ಲಿ ಪರೀಕ್ಷೆಯನ್ನ ಮಾಡಿ ಆ ಒಂದು ಗ್ರೇಡ್ ಅನ್ನ ಅಪ್ಡೇಟ್ ಮಾಡಬೇಕಾಗಿರುತ್ತೆ. ಇದೇ ರೀತಿ ಬೇರೆ ತರಗತಿ ಅಥವಾ ಬೇರೆ ಸಬ್ಜೆಕ್ಟ್ ಅನ್ನ ಎಂಟ್ರಿ ಮಾಡಲು ಇಲ್ಲಿರುವಂತಹ ಯಾವುದಾದ್ರೂ ಮೆನು ಮೇಲೆ ಕ್ಲಿಕ್ ಮಾಡಿ ನಂತರ ಬ್ರಿಡ್ಜ್ ಕೋರ್ಸ್ ಮೆನು ಮೇಲೆ ಕ್ಲಿಕ್ ಮಾಡಿ ಈ ಎಲ್ಲ ಮಾಹಿತಿಗಳನ್ನ ಸೆಲೆಕ್ಟ್ ಮಾಡಿಕೊಳ್ಳುವುದರ ಮೂಲಕ ಸರ್ಚ್ ಮಾಡಿ ಎಂಟ್ರಿ ಮಾಡಿ ಸೇವ್ ಮಾಡಿ ನಂತರವೇ ಫೈನಲ್ ಸೇವ್ ಮಾಡಿ. ಇದಿಷ್ಟು ಈ ಒಂದು ವಿಡಿಯೋದಲ್ಲಿ ಯಾವ ರೀತಿಯಾಗಿ ಸಾಫಲ್ಯ ಪರೀಕ್ಷೆಯ ಗ್ರೇಡ್ ಗಳನ್ನ ಅಪ್ಡೇಟ್ ಮಾಡಬೇಕು ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ತಿಳಿದುಕೊಂಡ್ವಿ. ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದೆ ಎಂದು ಭಾವಿಸ್ತೀನಿ. ಇಷ್ಟವಾದ್ರೆ ಒಂದು ಲೈಕ್ ಅನ್ನ ನೀಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೂ ಶೇರ್ ಮಾಡ್ಕೊಳ್ಳಿ. ವಿಡಿಯೋಗೆ ಸಂಬಂಧಪಟ್ಟ ಕ್ವಶನ್ಸ್ ಗಳೇನಾದ್ರೂ ಇದ್ರೆ ಕೆಳಗಡೆ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ. ವಿಡಿಯೋವನ್ನು ಪೂರ್ತಿಯಾಗಿ ನೋಡಿದ್ದಕ್ಕಾಗಿ ತಮಗೆ ಧನ್ಯವಾದಗಳು.